ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಈ ಒಂದು ಖುಷಿ ವಿಷಯ ಏನ್ ಹೇಳ್ಬೇಕು ಅಂದ್ರೆ, ನಾನು ಚಾಪ್ಟರ್ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 2 ಮಂತ್ ಆಯ್ತು. ಸೊ ನನ್ನ ಬರ್ಡೇ ದಿನ ಮೇಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇವಾಗ 2 ಮಂತ್ ಆಯ್ತು. ಅಂದ್ರೆ ಪ್ರತಿದಿನ ನಾನು ಒಂದೊಂದು ಚಾಪ್ಟರ್‌ನ ಓದಿ ಹೇಳೋದ್ರಿಂದ ಅದು 30 ಡೇಸ್ ಅಂದ್ರೆ 2 ಮಂತ್‌ಗೆ 30 ಡೇಸ್‌ಗೆ 60 ಚಾಪ್ಟರ್ ಕಂಪ್ಲೀಟ್ ಆಯ್ತು. ಸೊ 60 ಎಪಿಸೋಡ್ ಕಂಪ್ಲೀಟ್ ಆಯ್ತು. 59 ಆಯ್ತು. ಇವತ್ತಿನ ಎಪಿಸೋಡು 60. ಸೊ ನಂಗೆ ಸಖತ್ ಖುಷಿ ಆಗ್ತಾ ಇದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 60 ಡೇಸ್ ಕಂಪ್ಲೀಟ್ ಆಯ್ತು ಅಲ್ವಾ? ನಾನು ಮೊದ್ಲೇ ಹೇಳಿದ್ದೆ ನಿಮಗೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಉದ್ದೇಶನೇ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಅಂದ್ರೆ ಪ್ರತಿದಿನ ಅಂದ್ರೆ ಒಂದು ಒಳ್ಳೆ ಬುಕ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅದರಲ್ಲಿರೋ ಒಂದೊಂದು ಚಾಪ್ಟರ್‌ನು ಕಥೆಯಾಗಿ ಚಿಕ್ಕದಾಗಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದು 60 ಡೇಸ್ ಕಂಪ್ಲೀಟ್ ಆಯ್ತು. ನಾನು ಫಸ್ಟ್ ಸೆಲೆಕ್ಷನ್ ಮಾಡ್ಕೊಂಡಿದ್ದ ಬುಕ್ಕು 'ಕರುಣಾಳು ಬಾಬೆಳಕೆ'. ನನ್ನ ಫೇವರೇಟ್ ಡಾಕ್ಟರ್ ಗುರುರಾಜ್ ಕರ್ಜಗಿ ನನ್ನ ಫೇವರೇಟ್ ಗುರುಗಳವರು. ಸೊ ನಾವು ದೊಡ್ಡ ಅಭಿಮಾನಿ. ಸೊ ಹಾಗಾಗಿ ನಾನು ಅವ್ರದೇ ಬುಕ್ಕನ್ನ ಫಸ್ಟ್ ಸೆಲೆಕ್ಷನ್ ಮಾಡ್ಕೊಂಡೆ. ಯಾಕೆ ಇದನ್ನೇ ಸೆಲೆಕ್ಷನ್ ಮಾಡ್ಕೊಂಡೆ, ಗುರುರಾಜ್ ಕರ್ಜಗಿ ಸರ್‌ದೇ ಯಾಕೆ ಸೆಲೆಕ್ಷನ್ ಮಾಡ್ಕೊಂಡೆ ಅಂದ್ರೆ, ನಾನು ಅವ್ರದ್ದು ವಿಡಿಯೋಸ್ ನೋಡ್ತಾ ಇರ್ತೀನಲ್ವಾ ಯಾವಾಗ್ಲೂನು. ತುಂಬಾ ವರ್ಷಗಳಿಂದ ಅವ್ರದ್ದು ನೋಡ್ತಾ ಇದ್ದೀನಿ ವಿಡಿಯೋಸ್‌ನ. ಅವರು ಪ್ರತಿದಿನ ಅವ್ರು ಎಲ್ಲೇ ಸ್ಪೀಚ್ ಮಾಡಕ್ ಹೋಗ್ಲಿ, ಯಾವ ಸ್ಕೂಲ್‌ಗಳಿಗೆ ಹೋಗ್ಲಿ, ಯಾವ ದೊಡ್ಡ ದೊಡ್ಡ ಪ್ರೋಗ್ರಾಮಿಗೆ ಹೋದ್ರೆ ಅವ್ರು ಸ್ಪೀಚ್ ಮಾಡುವಾಗ ಮಧ್ಯ 1 ಕತೆ, 2 ಕತೆ, 3 ಕತೆನ ಹೇಳೇ ಹೇಳ್ತಾರೆ. ಅಂದ್ರೆ ಕಥೆ ಮೂಲಕ ಮಕ್ಕಳಿಗೆ ಅಥವಾ ಜನರಿಗೆ ಅದನ್ನ ಏನು ಅರ್ಥ ಮಾಡ್ಸಕ್ ನೋಡ್ತಾರೆ. ಸೊ ಹಾಗಾಗಿ ಮಧ್ಯ ಕತೆ ಹೇಳ್ತಾರೆ. ಅವಾಗ ನಂಗನ್ನಿಸ್ತು, ಓಹ್! ನಾನು ಯೂಟ್ಯೂಬ್ ಮಾಡ್ಬೇಕು ಅಂತ ತುಂಬಾ ದಿವಸದಿಂದ ಇತ್ತಲ್ವಾ. ಅಂದ್ರೆ ಏನ್ ಕಂಟೆಂಟ್ ಇಟ್ಕೊಂಡ್ ಮಾಡೋದು? ಈಗ ಎಲ್ಲರೂ ವ್ಲಾಗ್ ಮಾಡ್ತಾರೆ. ಪ್ರತಿದಿನ ಏಳೋದು, ಊಟ ಮಾಡೋದು, ಮಲ್ಗೋದು, ಎಲ್ಲಿ ಹೋಗೋದು, ಬರೋದು ಪ್ರತಿಯೊಂದು ಅಂದ್ರೆ ವಿಡಿಯೋ ಮಾಡ್ತಾರೆ. ಅಂದ್ರೆ ನಾನು ಏನಾದ್ರು ಡಿಫರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದೇ ಏನ್ ಮಾಡೋದು ಅಂತ ಹಿಂಗೆ ತುಂಬಾ ದಿನ ತಳ್ಕೊಂತ ಬಂದೆ. ಸೊ ಫೈನಲಿ ಅವ್ರ ವಿಡಿಯೋ ನೋಡಿ ನನಗೆ ಒಂದು ಥಾಟ್ ಬಂತು. ಏನು ಅಂದ್ರೆ, ಕಥೆಗಳನ್ನೇ ಯಾಕೆ ಹೇಳ್ಬಾರ್ದು ನಾನು ಡೈಲಿ ಅಂತ ಅನ್ಕೊಂಡು ಡಿಸೈಡ್ ಮಾಡ್ದೆ. ಸೊ ಕಥೆಗಳಿಂದ ಪರಿವರ್ತನೆ ಅನ್ನೋ ಟೈಟಲ್ ಇಟ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದೆ. ಇವತ್ತಿಗೆ 60 ಡೇಸ್ ಆಯ್ತು. ಸೊ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನು ಹೆಚ್ಚಿನ ರೆಸ್ಪಾನ್ಸ್ ನಿಮ್ಮ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ನಾನು ಮೊದಲೇ ಏನ್ ಹೇಳಿದ್ದೆ ಅಂದ್ರೆ 30 ಡೇಸು ಕರುಣಾಳು ಬಾ ಬೆಳಕೆ ಓದ್ತೀನಿ. ಮತ್ತೆ ನೆಕ್ಸ್ಟ್ 30 ಡೇಸ್ ಆದ್ಮೇಲೆ ಇನ್ನೊಂದು ಒಳ್ಳೆ ಬುಕ್‌ನ ಸೆಲೆಕ್ಟ್ ಮಾಡ್ಕೊಂಡು ಓದ್ತೀನಿ ಅಂತ ಹೇಳಿದ್ದೆ. ಆದ್ರೆ ನನ್ನ ಹತ್ರ 2 ಕರುಣಾಳು ಬಾ ಬೆಳಕೆ ಬುಕ್ ಇತ್ತು. ಸೊ 2 ಕರುಣಾಳು ಬಾ ಬೆಳಕೆ ಬುಕ್ ಇರೋದ್ರಿಂದ 1 ಮಂತು ಅಂದ್ರೆ ಇದರಲ್ಲಿ 100 ಚಾಪ್ಟರ್ ಇದೆ. 100 ಚಾಪ್ಟರ್ ಅಲ್ಲಿ 30 ಚಾಪ್ಟರ್ಸ್ ಓದಿದೆ. ಒಂದೊಂದ್ ದಿನ ಒಂದೊಂದ್ ಚಾಪ್ಟರ್ ತರ ಶಾರ್ಟ್ ಕಥೆ. ಅಂದ್ರೆ ಕರ್ಜಗಿ ಸರಿ ಬುಕ್ ಇದು ಓದಿದವರಿಗೆ ಗೊತ್ತಿರುತ್ತೆ. ಒಂದೊಂದ್ ಚಾಪ್ಟರ್‌ನ ಒಂದೊಂದ್ ಕಥೆನ ಒಂದೊಂದ್ ಚಾಪ್ಟರ್ ಆಗಿ ಬರ್ದಿದ್ದಾರೆ. ಸೊ ಅದನ್ನ ನಾನು ಪ್ರತಿದಿನ ಒಂದೊಂದ್ ಚಾಪ್ಟರ್‌ನ ಫಸ್ಟ್ ನಾನು ಓದ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನ ತುಂಬಾ ಚಿಕ್ಕದಾಗಿ ಅಂದ್ರೆ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ತರ ಹೇಳಿದೀನಿ. ಪ್ರತಿದಿನ ಒಂದೊಂದ್ ಚಾಪ್ಟರ್‌ನ ಹೇಳಿದೀನಿ ಒಂದೊಂದ್ ಸ್ಟೋರಿಯಾಗಿ. ಸೊ 30 ಡೇಸ್ ಮುಗೀತಲ್ವಾ ಒಂದ್ ಬುಕ್ಕು. ಮತ್ತೆ ನೆಕ್ಸ್ಟ್ ಇನ್ನೊಂದ್ ಬುಕ್ ಸೆಲೆಕ್ಷನ್ ಮಾಡ್ಬೇಕು ಅಂತ ಇದ್ದೆ. ಆದ್ರೆ ನಂಗೆ ಯಾಕೋ ಅನ್ನಿಸ್ತು, ಮತ್ತೆ ಇನ್ನೊಂದ್ ಬುಕ್ ಇತ್ತಲ್ವಾ ಕರುನಾಡು ಬಾ ಬೆಳಕೆ, ಅದ್ರಲ್ಲೂ ಒಳ್ಳೊಳ್ಳೆ ಚಾಪ್ಟರ್ ಇದೆ. ಅಂದ್ರೆ ನಮ್ಮ ಲೈಫಿಗೆ ಕನೆಕ್ಟ್ ಆಗೋಂಥದ್ದು ಒಳ್ಳೊಳ್ಳೆ ನಾವು ತಿಳ್ಕೊಬೇಕಾಗಿರೋಂಥ ಒಳ್ಳೊಳ್ಳೆ ವಿಷಯ ಇತ್ತು. ಸೊ ಹಾಗಾಗಿ ಇನ್ನೊಂದು ಕರುನಾಡು ಬಾ ಬೆಳಕೆ ಇತ್ತಲ್ವಾ, ಅದನ್ನು ಓದ್ಬಿಡೋಣ ಅಂತ ಅನ್ಕೊಂಡು, ಸೊ ಅದರಲ್ಲಿರೋ 100 ಚಾಪ್ಟರ್ಸ್ ಅಲ್ಲಿ 30 ಚಾಪ್ಟರ್ಸ್‌ನ ಅದನ್ನ ಕಂಪ್ಲೀಟ್ ಮಾಡ್ದೆ. ಸೊ ಫೈನಲಿ 2 ಕರುನಾಳು ಬಾ ಬೆಳಕೆ ಬುಕ್ಕಲ್ಲಿ 30 ಚಾಪ್ಟರ್ ಆಗಿ 60 ಚಾಪ್ಟರ್‌ನ ಮುಗಿಸಿದ್ದೀನಿ. ನನ್ ಗುರುರಾಜ್ ಕರ್ಜಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವರು ಅಂದ್ರೆ ಅವರಿಂದ ಇನ್ಸ್ಪೈರ್ ಆಗಿನೇ ನಾನು ಕಥೆಗಳಿಂದ ಪರಿವರ್ತನೆ ಅನ್ನೋ ಟೈಟಲ್ ತಗೊಂಡು ಓದೋಕ್ ಸ್ಟಾರ್ಟ್ ಮಾಡ್ದೆ. ನನಗೆ ಸಖತ್ ಖುಷಿ ಆಗ್ತಾ ಇದೆ. ಹಾಗೆ ಗುರುರಾಜ್ ಕರ್ಜಗಿ ಸರ್‌ಗೆ ನನ್ನ ಅನಂತ ಧನ್ಯವಾದಗಳು. ಅವ್ರ ಬುಕ್ಕನ್ನ ನಾನು ಸೆಲೆಕ್ಷನ್ ಮಾಡ್ಕೊಂಡು ಓದಿದ್ದಕ್ಕೆ ತುಂಬಾ ಅಂದ್ರೆ ಮೊದ್ಲು ನಾನು ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕಿಂತ ಮೊದಲು 2 ಸರಿ ಓದಿದ್ದೀನಿ. ಅಂದ್ರೆ ನನ್ನ ಮಗನ್ ಪ್ರೆಗ್ನೆಂಟ್ ಇದ್ದಾಗ ನಾನು ಈ ಬುಕ್ಸ್ ತಗೊಂಡಿದ್ದು. ಒಂದ್ಸರಿ ಕಂಪ್ಲೀಟ್ 100 ಚಾಪ್ಟರ್ ಓದಿ ಮತ್ತೆ ನನ್ಗೆ ಓದ್ಬೇಕು ಅನ್ಸಿ ಮತ್ತೆ ಫಸ್ಟಿಂದ ಮತ್ತೆ 100 ಚಾಪ್ಟರ್ ಮುಗಿಸಿದ್ದೀನಿ. ಹಾಗಾಗಿ ನಂಗೆ ಸಖತ್ ಇಷ್ಟ ಆಗಿದ್ ಬುಕ್ಸ್ ಇವು. ಹಾಗಾಗಿ ನಾನು ಇವನ್ನೇ ಮೊದಲು ಸೆಲೆಕ್ಷನ್ ಮಾಡ್ಕೊಂಡೆ. ನಂಗೆ ಒಂದೇ ಒಂದು ಆಸೆ ಇದೆ ಏನ್ ಗೊತ್ತಾ? ಗುರುರಾಜ್ ಕರ್ಜಗಿ ಸರ್‌ನ ಡೈರೆಕ್ಟ್ ಆಗಿ ನೋಡ್ಬೇಕು. ಅವ್ರ ಬ್ಲೆಸ್ಸಿಂಗ್ ತಗೋಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಮೊನ್ನೆ ನನ್ನ ಮಗ ಇಲ್ಲಿ ಕೂತ್ಕೊಂಡಿದ್ದ. ನಾನು ಈ ಬುಕ್ಸ್ ಓದ್ತಾ ಇದ್ದೆ. ಅವಾಗ ನನ್ನ ಮಗಗ್ ಹೇಳ್ತಾ ಇದ್ದೆ, "ಮಗನೇ ನೀನ್ ದೊಡ್ಡವನಾಗ್ತೀಯ ಅಲ್ವಾ? ಅವಾಗ ನಂಗೆ ವಯಸ್ಸಾದ್ರೂ ಪರವಾಗಿಲ್ಲ, ನಾನು ಅಜ್ಜಿ ಆದ್ರೂ ಪರವಾಗಿಲ್ಲ. ಗುರುರಾಜ್ ಕರ್ಜಗಿ ಸರ್‌ನ ನನಗೆ ಮೀಟ್ ಮಾಡಿಸ್ತೀಯಾ? ಒಂದ್ಸರಿ ನಾ ಅವ್ರನ್ನ ನೋಡ್ಬೇಕು" ಅಂತ ಅಂದೆ. "ಅಯ್ಯೋ ಅಮ್ಮ ಅವಾಗ ಅವ್ರು ಇರ್ಬೇಕಲ್ಲ" ಅಂದ. "ಇರ್ತಾರೆ ಮಗನೇ, ಒಟ್ನಲ್ಲಿ ನೀನ್ ದೊಡ್ಡವನಾಗ್ತೀಯಲ್ವಾ, ನಾನ್ ಸಾಯೋದ್ರೊಳಗೆ ನನ್ನ ಅವ್ರಿಗೊಂದ್ಸರಿ ತೋರ್ಸು" ಅಂತ ಹೇಳ್ದೆ. ಅವ್ರ ಅಡ್ರೆಸ್ ಎಲ್ಲಿ ಸಿಗುತ್ತೆ ಅಂದ. ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಅವ್ರ ಆಫೀಸ್ ಅಡ್ರೆಸ್ಸು. ಅಲ್ಲಿ ಕರ್ಕೊಂಡು ಹೋಗು ನನ್ನ ಅಂದೆ. "ಸರಿ ಅಮ್ಮ ಕರ್ಕೊಂಡು ಹೋಗ್ತೀನಿ" ಅಂದ. ನನಗೊಂದು ಆಸೆ ಇದೆ, ನೋಡೋಣ ಭಗವಂತ ಯಾವಾಗ ಅನುಗ್ರಹ ಕೊಡ್ತಾರೆ, ಅವ್ರ ಆಶೀರ್ವಾದ ಅವ್ರನ್ನ ಕಣ್ಣಾರೆ ನೋಡೋ ಭಾಗ್ಯ ನನಗೆ ಯಾವಾಗ ಸಿಗುತ್ತಾ, ನಾನು ಖಂಡಿತ ವೇಟ್ ಮಾಡ್ತೀನಿ. ಗುರುರಾಜ್ ಕರ್ಜಗಿ ಸರ್‌ಗೆ ನನ್ನ ಪ್ರಣಾಮಗಳು, ಅನಂತ ಪ್ರಣಾಮಗಳು. ಓಕೆನಾ? ಈಗ ನೆಕ್ಸ್ಟ್ ನಾನು ಇನ್ನೊಂದು ಬುಕ್ಕನ್ನ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. 61 ಎಪಿಸೋಡ್‌ನ ನಾನು ಬೇರೆ ಬುಕ್ಕನ್ನ ತಗೋತಾ ಇದ್ದೀನಿ. ಇದು ನಂಗೆ ತುಂಬಾ ಇಷ್ಟ. ನೋಡಿ, ಕ್ಷಣ ಹೊತ್ತು ಆಣೆಮುತ್ತು ಅನ್ನೋದು ನನ್ನ ಹತ್ರ 3 ಬುಕ್ಸ್ ಇದೆ. ಆಯ್ತಾ? ಇದನ್ನ ಬರ್ದಿರೋದು ಎಸ್ ಷಡಕ್ಷರಿ ಅವರು.
ಇದು ಅಷ್ಟೇ ಅತ್ಯದ್ಭುತ ಬುಕ್ ಇದು. ಷಡಕ್ಷರಿ ಸರ್ ಕ್ಷಣ ಹೊತ್ತು ಆಣೆಮುತ್ತು ಅನ್ನೋ ಬುಕ್ಕನ್ನ 17, 18 ಭಾಗ ಬರೆದಿದ್ದಾರೆ. ಸೊ ಇದರಲ್ಲಿ ನನ್ನ ಹತ್ರ 3 ಬುಕ್ಸ್ ಇದೆ. ಇದ್ರಲ್ಲಿ ಒಂದು ಬುಕ್ ಸೆಲೆಕ್ಷನ್ ಮಾಡ್ಕೊಂಡು 61 ಚಾಪ್ಟರ್ ಇಂದ ಸೊ ಷಡಕ್ಷರಿ ಸರ್ದು ನಾನು ಬುಕ್ಸ್ ಓದ್ತಾ ಇದ್ದೀನಿ. ಆಮೇಲೆ ಇದ್ರಲ್ಲೂ ಅಷ್ಟೇ 75 ಚಾಪ್ಟರ್ಸ್ ಇದೆ. ಅಂದ್ರೆ ಕರ್ನಾಡು ಬೆಳಕೆ ಬಾ ಬೆಳಕೆಯಲ್ಲಿ 100 ಚಾಪ್ಟರ್ ಇತ್ತಲ್ವಾ, ಕ್ಷಣ ಹೊತ್ತು ಆಣೆ ಮುತ್ತು ಬುಕ್ ಅಲ್ಲಿ 75 ಚಾಪ್ಟರ್ಸ್ ಇದೆ. ಇದನ್ನು ಅಷ್ಟೇ ನೋಡಿ, ಒಂದೊಂದೇ ಚಾಪ್ಟರ್ ಒಂದೊಂದೇ ಚಾಪ್ಟರ್ ಇದೆ. ಅಂದ್ರೆ ಒಂದು ಸ್ಟೋರಿನ ಒಂದು ಚಾಪ್ಟರ್ ಅಲ್ಲಿ ಬರ್ದಿದ್ದಾರೆ. ಸೊ ನಾ ಇದನ್ನ ಒಂದು ಸ್ಟೋರಿ ಆಗಿ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಆ ಸೊ ಇದಕ್ಕೂ ಸಪೋರ್ಟ್ ಮಾಡಿ, ಓಕೆನಾ? ಮತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾ, ನಾನು ಅಂದ್ರೆ ನೋಡಿ ಹೇಳ್ತೀನಿ. ಅಂದ್ರೆ ನಾವು ಒಂದು ಒಳ್ಳೆ ಉದ್ದೇಶದಿಂದ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಅಂದ್ರೆ ಕೆಲವರಿಗೆ ಬುಕ್ ಓದ್ಬೇಕು ಅಂತ ಇರ್ತಾರೆ. ಆದ್ರೆ ಪಾಪ ಅವ್ರಿಗೆ ಟೈಮ್ ಇರಲ್ಲ, ಎಲ್ಲ ವರ್ಕ್ ಮಾಡ್ತಿರ್ತಾರೆ. ಹಾಗಾಗಿ ಮತ್ತೆ ಇನ್ ಕೆಲವ್ರು ಓದ್ಬೇಕು ಅಂತಿರ್ತಾರೆ, ಓದಕ್ ಬರಲ್ಲ. ಮತ್ತೆ ಇನ್ ಕೆಲವ್ರಿಗೆ ಓದ್ಬೇಕು ಅಂತಿರ್ತಾರೆ, ನಾಳೆ ಓದೋಣ ನಾಡಿದ್ದು ಓದೋಣ ಅಂತ ಹೇಳಿ ಮುಂದೆ ಹಾಕ್ತಾನೆ ಇರ್ತಾರೆ. ಸೊ ಅವರಿಗೆ ಅಂತವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಡ್ಗೆ ಮಾಡ್ತಾ, ಕೆಲಸ ಮಾಡ್ತಾ, ಬಟ್ಟೆ ತೊಳಿತಾ ಅಥವಾ ಡ್ರೈವ್ ಮಾಡ್ತಾ, ಏನೋ ಫ್ರೀ ಇದ್ದಾಗ ಕೆಲಸ ಮಾಡ್ತಾ ಅಥವಾ ಮಲ್ಕೊಂಡಾಗ 5 ನಿಮಿಷ, ಅದೇನು 5ರಿಂದ ಒಂದು 6 ನಿಮಿಷ ಇರುತ್ತೆ ಅಷ್ಟೇ. ಸೊ ಅದನ್ನ ಅಂದ್ರೆ ನಾವು ಪ್ರತಿದಿನ ಒಳ್ಳೊಳ್ಳೆ ವಿಷಯನ ಕೇಳ್ತಾ ನಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗಿ ಆ ಜ್ಞಾನ ಅನ್ನೋದು ಕುತ್ಕೊಳ್ಳುತ್ತೆ. ಅದು ನಮ್ ಲೈಫಿಗೆ ಕನೆಕ್ಟ್ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಅದನ್ನ ನಾವು ಅದು ಆಚೆ ಬರುತ್ತೆ ನಮ್ಮ ಫೀಲಿಂಗ್ಸ್ ಜೊತೆ. ಸೊ ಹಾಗಾಗಿ ನಾವು ಪ್ರತಿದಿನ ಒಳ್ಳೊಳ್ಳೆ ವಿಷಯ ಮಾತಾಡೋದಾಗಿರ್ಬೋದು, ಒಳ್ಳೊಳ್ಳೆದನ್ನ ಕೇಳೋದಾಗ್ಬೋದು, ಒಳ್ಳೊಳ್ಳೆದನ್ನ ನೋಡೋದನ್ನಾಗ್ಬೋದು, ಇದನ್ನ ನಾವು ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕ್ ಗೊತ್ತಾ, ನನ್ಗೆ ನೋಡಿ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ನೀವೆಲ್ಲರೂನು ನೀವು ಹೋಗಿ ಅಂದ್ರೆ ಇದು ಯೂಟ್ಯೂಬ್ ಅಲ್ಲಿ ಇವಾಗ್ನು ಸ್ಟಾರ್ಟ್ ಮಾಡಿದ್ನಲ್ವಾ 2 ಮಂತ್, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಇವಾಗ ನೋಡಿ ಒಂದು ವ್ಲಾಗ್ ಮಾಡ್ತಾರೆ ಅಥವಾ ಒಂದು ಸೀರೆ ಉಡೋದ್ ತೋರಿಸ್ತಾರೆ. ಆಮೇಲೆ ಒಂದು ಡಾನ್ಸ್ ಮಾಡ್ತಾರೆ ಅಥವಾ ಮನೇಲಿ ಅವರು ಕೆಲಸ ಮಾಡೋದು, ಅವ್ರ ಕಸ ಹೊಡೆಯೋದನ್ನ ಅದನ್ನ ವ್ಲಾಗ್ ಮಾಡಿ ಹಾಕ್ತಾರೆ. ಅಂತದ್ದು ಅವಕ್ಕೆಲ್ಲ ನಾವು ಬೇಗ ಅಂದ್ರೆ ನೋಡ್ತೀವಿ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ದೊಡ್ಡೋರು, ಬೇರೆಯವ್ರ ಮನೆ ವಿಷಯನ, ಬೇರೆಯವ್ರ ಮನೇಲಿ ಏನ್ ನಡೀತಿದೆ ಅಂತ ನೋಡೋದಕ್ಕೆ ನಮಗೆಲ್ಲ ತುಂಬಾ ಇಂಟ್ರೆಸ್ಟ್ ಇರುತ್ತಂತೆ. ಹಾಗಾಗಿ ನಾವು ಅದಕ್ಕೆಲ್ಲ ಅದನ್ನ ತುಂಬಾ ನೋಡ್ತೀವಿ. ಅದಕ್ಕೆಲ್ಲ ಮಿಲಿಯನ್ಸ್ ಸಬ್ಸ್ಕ್ರೈಬರ್ ಇದ್ದಾರೆ. ಲಕ್ಷ ಎಲ್ಲ ಲೈಕ್ಸ್ ಕಮೆಂಟ್ಸ್ ಬರ್ತವೆ ಅಲ್ವಾ? ಹಾಗಾಗಿ ನಾವು ಅಂದ್ರೆ ಅಂಥದ್ದೆಲ್ಲ ನಾವು ಬೇಗ ನೋಡ್ತೀವಿ ಅಂತ. ಸೊ ಅದು ಅಂದ್ರೆ ಅದಕ್ಕೆಲ್ಲ ಸಪೋರ್ಟ್ ಮಾಡಿದಿರಲ್ಲ, ಹಾಗೆ ನನಗೂನು ದಯವಿಟ್ಟು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದೀನಿ ಯೂಟ್ಯೂಬ್. ಪ್ರತಿದಿನ ಒಂದೊಂದು ಚಾಪ್ಟರ್‌ನ ಓದಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಆಯ್ತಾ? ಫೇಸ್ಬುಕ್ ಅಲ್ಲಿರೋ ಫ್ರೆಂಡ್ಸ್ ಆಗಿರ್ಬೋದು, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿರೋರಾಗಿರ್ಬೋದು, ದಯವಿಟ್ಟು ನನ್ಗೆ ಅಂದ್ರೆ ಏನ್ ಗೊತ್ತಾ, ಯೂ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನಮ್ ದುಡ್ಡು ಏನು ಖರ್ಚಾಗಲ್ಲ ಅಲ್ವಾ? ಫ್ರೀಯಾಗಿ ಮಾಡೋದಲ್ವಾ? ಸೊ ಒಂದ್ ಒಳ್ಳೆ ಉದ್ದೇಶ ಇಟ್ಕೊಂಡು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಿದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಓಕೆನಾ? ನಾಳೆಯಿಂದ ಷಡಕ್ಷರಿ ಸರ್ದು ಕ್ಷಣ ಹೊತ್ತು ಆಣೆ ಮುತ್ತು ಅನ್ನೋ